2024ರ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಗಳು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಆಕಾಂಕ್ಷಿಗಳು ಸಭೆಯನ್ನು ನಡೆಸಿದ್ದಾರೆ. ಹೊಸಪೇಟೆಯಲ್ಲಿ ಸಚಿವರು, ಮುಖಂಡರು, ಅನೇಕ ಆಕಾಂಕ್ಷಿಗಳೇನಿದ್ದಾರೆ ಸಭೆಯನ್ನು ಮಾಡಿದ್ದಾರೆ. ಇವತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ನಾಗೇಂದ್ರ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಾಜಿ ಸಚಿವ ಇ ತುಕಾರಾಮ್ ಇದ್ದಾರೆ, ಶಾಸಕ ಜೆ.ಎನ್. ಗಣೇಶ್, ಡಾಕ್ಟರ್ ಶ್ರೀನಿವಾಸ್ ಮತ್ತು ಗವಿಯಪ್ಪ, ಇನ್ನು MP ಲತಾ, KMF ಅಧ್ಯಕ್ಷ ಭೀಮಾನಾಯಕ್, ಮಾಜಿ ಸಂಸದ VS ಉಗ್ರಪ್ಪ, ಹಿರಿಯ ಕಾಂಗ್ರೆಸ್ಸಿಗ ವೀರಭದ್ರಪ್ಪ ಸೇರಿದಂತೆ ಅಲಂ ವೀರಭದ್ರಪ್ಪ ಸೇರಿದಂತೆ ಅನೇಕ ಹಿರಿಯ ನಾಯಕರು ಕೂಡ ಭಾಗವಹಿಸಿದರು. ನಾವೆಲ್ಲ ಕೂಡ ಒಟ್ಟಾಗಿ ನಮ್ಮ ಸುಧಾರಣೆ ಹೇಳ್ತಾ ಇದ್ರು, ಒಳ್ಳೆ ಅಭ್ಯರ್ಥಿ ನಿಮ್ಮ ಜೊತೆಗಿರುವಂತ ನಿಮ್ಮ ಸಚಿವರನ್ನು ಹೇಳ್ಕೊಳ್ಳೋಕ್ಕೆ ಪಾರ್ಲಿಮೆಂಟಲ್ಲಿ ಧ್ವನಿ ಆಗ್ತದೆ. ಅಂಥವ್ರಿಗೆ ನಾವು ಅಂಥವ್ರು ಅಂತೇಳಿ ಖಂಡಿತವಾಗಿ ನಮ್ಮ ಕಡೆ ಕಾಂಗ್ರೆಸ್ ಸಚಿವರು, ನಮ್ಮ ನಾಯಕರು, ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು, ನಮ್ಮ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವೆಲ್ಲರೂ ತೀರ್ಮಾನ ತೆಗೆದುಕೊಂಡು ವೇದಿಕೆ ಇರುವಂತಹ ಎಲ್ಲ ತೀರ್ಮಾನ ತೆಗೆದುಕೊಂಡ್ರೆ ಯಾವ ಒಬ್ಬ ಅಭ್ಯರ್ಥಿ ಮಾಡ್ತಾರೋ ಆ ಒಬ್ಬರಿಗೆ ಮಾತ್ರ ಬಹುಶಃ ಈ ಬಾರಿ ಮಾತ್ರ ಬಹಳ ಸಂತೋಷ ಇರುತ್ತೆ. ಯಾವ ಅಭ್ಯರ್ಥಿ ಆಗ್ತಾರೋ ಅವ್ರು ಖಂಡಿತವಾಗಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಎಂಪಿಯಾಗಿ ಹೊರಬರ್ತಾರೆ ಅಂತ ವಿಚಾರವನ್ನ ತಿಳಿಸಲಿಕ್ಕೆ ಸಂತೋಷ ಆಗುತ್ತೆ. ನಮ್ಮ ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ನಮ್ಮ ಚೌಧರಿ ಪಾಟೀಲ್ ಅನೇಕ ಇವತ್ತು ಹಿಂದೆ ಬರಬೇಕಾದ್ರೆ ನಾವು ಎಲ್ಲರೂ ಒಟ್ಟಾಗಿ ನಮ್ಮ ಶಾಸಕರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಒಳ್ಳೆ ಅಭ್ಯರ್ಥಿಗೆ ತೆಗೆದುಕೊಳ್ಳಲಿಕ್ಕೆ ಇವತ್ತು ಅಪ್ಲಿಕೇಶನ್ ತೆಗೆದುಕೊಂಡು ಆ ಅಪ್ಲಿಕೇಶನ್ ಎಷ್ಟು ಅಪ್ಲಿಕೇಶನ್ ಬರೋದು ಅವರೆಲ್ಲರೂ ನಮ್ಮ ಅಧಿನಾಯಕರಾಗಿರುವಂಥ ನಮ್ಮ KPCC ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಸಾಹೇಬರಿಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕುಲಕರ್ಣಿ ನೀಡ್ತಾರೆ. ಕುಲಕರ್ಣಿ, ಗಮನಿಸ್ತಾ ಇದ್ದೀವಿ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಮೊನ್ನೆಯ ಅಧಿವೇಶನದಲ್ಲಿ ಗೊತ್ತಾಗ್ತಾ ಇತ್ತು. ಜನಾರ್ದನ್ ರೆಡ್ಡಿ ಪರವಾಗಿ ಕೆಲವರು ಮಾತನಾಡ್ತಿದ್ರು, ವಿರುದ್ಧವಾಗಿ ಕೆಲವರು ಮಾತನಾಡ್ತಾ ಇದ್ದರು. ಇದೀಗ ಒಗ್ಗಟ್ಟಿನ ಮಂತ್ರ ಜಪಿಸಬೇಕಾದಂಥ ಅತಿ ದೊಡ್ಡ ಸವಾಲು ಅಲ್ಲಿದೆ. ಅದರ ಜೊತೆಗೆ MP ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿಯನ್ನು ಒಮ್ಮತದಿಂದ ಆಯ್ಕೆ ಮಾಡುವಂಥ ಕಸರತ್ತಿದೆಯಲ್ಲ, ಬಹಳ ದೊಡ್ಡ ಮಟ್ಟದ ಪ್ರಯಾಸಕರ ಕಸರತ್ತಂತೂ ಇದಾಗಿರುತ್ತೆ ಅಂತ. ಖಂಡಿತವಾಗ್ಲೂ ದಶರಥೇನು ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸೊ ಈ ನಿಟ್ಟಿನಲ್ಲಿ ಎರಡೂ ಜಿಲ್ಲೆಗಳ ಏನು ಕಾಂಗ್ರೆಸ್ನ ಹಿರಿಯ ನಾಯಕರು ಎರಡೂ ಜಿಲ್ಲೆಗಳ ಮುಖಂಡರುಗಳನ್ನ ಮತ್ತು ನಾಯಕರುಗಳನ್ನ ಒಂದುಗೂಡಿಸುವುದು ಒಂದು ದೊಡ್ಡ ಸವಾಲಿನ ಕೆಲಸ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಏನಿದೆ, ಲೋಕಸಭಾ ಚುನಾವಣೆಗೂ ಕೂಡ ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಏನು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಏನಿದೆ ಆ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಶಿವಾನಂದ ಪಾಟೀಲ್ ಅವರನ್ನ ನೇಮಕ ಮಾಡಿತ್ತು. ಸೊ ಈಗ ಶಿವಾನಂದ ಪಾಟೀಲ್ರು ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಆಕಾಂಕ್ಷಿಗಳ ಒಂದು ಸಭೆ. ಓಕೆ, ಥ್ಯಾಂಕ್ ಯು ಕುಲಕರ್ಣಿ ನಿಮ್ಮೆಲ್ಲ ಮಾಹಿತಿಗೆ. ಈ ಕಾರ್ಯಕ್ರಮ